ಜೀವನದಲ್ಲಿ ಯಾವುದು ಕೂಡ ಅತಿಯಾಗಬಾರ್ದು. ಯಾಕಂದ್ರೆ ಅಮೃತವೇ ಅತಿಯಾದ್ರೆ ವಿಷ ಆಗತ್ತೆ ಅನ್ನೋದಾದ್ರೆ ಬೇರೆದ್ರ ಬಗ್ಗೆ ಹೇಳೋ ಆಗಿಲ್ಲ. ಯಾವುದೇ ಆಗ್ಲಿ ಹಿತಮಿತವಾಗಿದ್ರೇನೆ ಚಂದ. ಪ್ರೀತಿ ಆಗ್ಲಿ, ದ್ವೇಷ ಆಗ್ಲಿ, ಕಾಳಜಿ, ತಿನ್ನೋದು, ಯಾವುದೇ ವಿಷಯವನ್ನ ತಗೊಂಡ್ರು ಎಲ್ಲವೂ ಅತಿಯಾದ್ರೆ ನಮ್ಗೇನೆ ತೊಂದರೆ. ಕೆಲವರು ಅತಿಯಾಗಿ ದ್ವೇಷವನ್ನ ಮಾಡ್ತಾ ಇರ್ತಾರೆ, ಅದರಿಂದ ತೊಂದರೆ ಆಗೋದು ಯಾರಿಗೆ ಹೇಳಿ? ಮನದೊಳಗಣ ಕಿಚ್ಚು ಮನೆ ಸುಟ್ಟಲ್ಲದೆ ನೆರೆಮನೆಯ ಸುಡದು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರೇ ಹೇಳಿದ್ದಾರೆ. ನಮ್ಮ ಮನಸ್ಸಿನಲ್ಲಿರುವ ದ್ವೇಷ 1% ಬೇರೆಯವ್ರಿಗೆ ತೊಂದರೆ ಆದ್ರೆ ಇನ್ನು 99% ನಮ್ಗೇನೋ ತೊಂದರೆ ಆಗತ್ತೆ. ದ್ವೇಷ ಅಷ್ಟೇ ಇಲ್ಲ, ಪ್ರೀತಿ ಕೂಡ ಅತಿ ಆಗ್ಬಾರ್ದು. ನಾವು ಯಾರನ್ನ ಹೆಚ್ಚು ಪ್ರೀತಿ ಮಾಡ್ತೀವೋ ಅವರು ನಮ್ಮನ್ನ ಕಡೆಗಣಿಸ್ಬೋದು, ಅಥವಾ ಅವರು ಯಾವುದೇ ರೀತಿಯಲ್ಲಾದ್ರೂ ನಮ್ಮನ್ನ ಬಿಟ್ಟು ಹೋಗ್ಬೋದು. ಹಾಗಾಗಿ ಪ್ರೀತಿನೂ ಕೂಡ ಮಿತವಾಗೇ ಇರಬೇಕು. ಇಲ್ಲ ಅಂದ್ರೆ ಇಂತಹ ಸಿಚುವೇಶನ್ಗಳು ಎದುರಾದಾಗ ಕುಸಿದು ಹೋಗ್ತೀವಿ. ಮಾತು ಬಿಡ್ಲಿ ಮೌನ ಬಂಗಾರ ಅಂತಾರೆ. ಮಾತಾಗ್ಲಿ ಮೌನ ಆಗ್ಲಿ ಮಿತವಾಗೇ ಇರಬೇಕು. ಇಲ್ಲಾಂದ್ರೆ ಅದು ಕೂಡ ನಮ್ಮ ಜೀವನದಲ್ಲಿ ಅಪಾಯವನ್ನ ತರ್ಬೋದು. ಮಕ್ಕಳನ್ನ ಪ್ರೀತಿ ಕಾಳಜಿ ಮಾಡೋದು ತಪ್ಪಲ್ಲ, ಆದ್ರೆ ತಪ್ಪು ಮಾಡ್ತಾ ಇದ್ದಾರೆ, ತಪ್ಪದಾರಿಲಿದ್ದಾರೆ ಅಂತ ಗೊತ್ತಿದ್ದು ಅವರನ್ನ ತಿದ್ದಿ ಬುದ್ಧಿ ಹೇಳದೆ ಅತಿಯಾಗಿ ಮುತ್ತು ಮಾಡಿದ್ರೆ ಅದರಿಂದ ಹಾಳಾಗೋದು ಮಕ್ಕಳ ಜೀವನವೇ ಅಲ್ವಾ? ಹಾಗಾಗಿ ಮೇಲೆ ಹೇಳಿದ ವಿಷಯಗಳಲ್ಲದೆ ಇನ್ನೂ ಅನೇಕ ವಿಚಾರಗಳಿವೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಯಾವುದೇ ವಿಚಾರವಾಗ್ಲಿ ಹಿತವಾಗಿ ಮಿತವಾಗಿ ಇದ್ರೇನೆ ಚಂದ ಅಂತ. ನಮಸ್ಕಾರ.